Kala Sanchari is in Ladakh. So, ladies and gentlemen, now I welcome Durandar Harshak Habibi. ಮನೇಲಿ ಕುತ್ಕೊಂಡು ಏನು ಕತ್ತೆ ಕಾಯ್ತಾ ಇದ್ದೀರಾ? ಬನ್ನಿ ಆಚೆ, ದುಡ್ಡು ಕುಡಿಕಿ ಆಚೆ ಬನ್ನಿ, ತಿರ್ಗಾಡಿ. ಸೊ ಇವಾಗಷ್ಟೇ ಫ್ಯೂಲ್ ಅಪ್ ಮಾಡ್ಕೊಂಡು ಸೈಟ್ ಸೀಯಿಂಗ್ ಹೊರಟಿದೀವಿ. ಗಣಪತಿ ಬೀದಿ ಮಡಿಕೇರಿ. ತುಂಬಾ ಜನ ಕೇಳ್ಬೋದು ಯಾಕೆ ಬೈಕ್, ವೈ ನಾಟ್ ಕಾರ್ ಆರ್ ಎನಿ ಅದರ್ ವೆಹಿಕಲ್. ಲೇ ಅಲ್ಲಿ ಎಲ್ಲಾ ತರದಲ್ಲೂ ನೋಡ್ಬೋದು. ಪಾಪ ನಾನೊಂದು ವಿಡಿಯೋಗಾಗಿ ಒಂದು ಹೆಲ್ಮೆಟ್, 2 ಬ್ಯಾಗು, ಅವ್ರದ್ದೊಂದು ಹೆಲ್ಮೆಟ್, ಸೆಲ್ಫಿ ಸ್ಟಿಕ್ಕು. ನಮ್ಮ ಹರ್ಷಕ್ ಮಾಸ್ಟರ್ಗೆ ಇದರ ಇತಿಹಾಸ ಗೊತ್ತಿದ್ಯಾ ಅಂತ. ಮೈಕ ಫ್ಲೈಟ್ ವಾಸ್ ಕ್ರೇಜಿ. ವ್ಯೂ ಏನ್ ಗುರು ಅದು. ತುಂಬ ಜನ ಹೇಳ್ತಾರೆ ನಿಮಗೆ ಬೈಕಲ್ಲಿ ಹೋಗ್ಬೋದಲ್ಲ ಡೆಲ್ಲಿಯಿಂದ, ಇಲ್ಲ ಅಲ್ಲಿಂದ ಬೇರೆ ಕಡೆಯಿಂದ ಬೈಕಲ್ಲಿ ಹೋಗ್ಬೋದಲ್ಲ ಅಂತ. ಬಟ್ ಆಫ್ಟರ್ ಚೂಸಿಂಗ್ ದ ಫ್ಲೈಟ್ ಐ ಡಿಡ್ ನಾಟ್ ರಿಗ್ರೆಟ್ ಇಟ್. ಯಾಕೆ ಅಂತ ಹೇಳಿದ್ರೆ ಆ ವ್ಯೂ ಮಾತ್ರ ಟಾಪ್ ನಾಚ್, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಒಂದು ಸಲ ಸ್ವರ್ಗನೇ ಕಣ್ಮುಂದೆ ಪಾಸಾದಂಗೆ ಆಯ್ತು. ಯೂಶ್ವಲ್ ಆಕ್ಸಿಡೆಂಟ್ ಆದಾಗ ಈ ಡೈಲಾಗ್ ಹೇಳ್ತಾರೆ, ಇಲ್ಲ ಏನಾರು ಒಂದು ದುರ್ಘಟನೆ ಆಗೋದಿಗೆ ಹೇಳ್ತಾರೆ. ಬಟ್ ಇಲ್ಲಿಲ್ಲೇದು ಫ್ಲೈಟ್ ವ್ಯೂ ನೋಡೋತ್ತಿಗೆ ಇಟ್ಸ್ ಕಂಪ್ಲೀಟ್ಲಿ ಇನ್ ಹೋಲ್ ಅದ ಲೆವೆಲ್. ನಾನು ಏನು ಹೇಳಬೇಕು ಗೊತ್ತಾಯ್ತಿಲ್ಲ, ಇಲ್ಲ ಹೇಳಿದ್ದನೇ ಹೇಳ್ತಿದ್ದೀನಿ. ಬಟ್ ಟಾಪ್ ನಾಚ್. Ladies and gentlemen, now I welcome Durandar Harshak Habibi. ಅವ್ರ ಹಿಂದೆ ಅಕ್ಷಯ್ ಹಬೀಬಿ ಅಲ್ಲಿ. ಅಕ್ಷಯ್ ಹಬೀಬಿ. Okay, maximum पानी पी लो and make sure that you are hydrated. Okay. And अगर किसी को headache या फिर ऐसा कुछ है तो immediately just let me know. Okay, so that I'll tell you what medicine you should love. And other than that, by 4:30 हमारा bikes सब आ जाएगा. And we'll be going to Shanti Stupa. That's one place which is near finding those things. And this hotel, you know, you can expect this in only Leh. Day after tomorrow, it's all, you know, 10 kind of stays, 10 or 4 days kind of stays. So you know, you won't get this good food and all. So maximum I'll get up early tomorrow. I'll explain the rest of the things once we complete that. Okay. Anyway, else like what? ಬ್ರೀಫಿಂಗ್ ಆದಮೇಲೆ ಹಿಂಗೆ ಬಾಲ್ಕನಿ ವ್ಯೂ, ರೂಮ್ ವ್ಯೂ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ನೀವು ನೋಡಿ ಎಸ್ ಸಗದಾಗಿದೆ ಅಂತ ವ್ಯೂ. ಸೊ ಇವಾಗ ನಾನು ಲೇ ಮಾರ್ಕೆಟಿಗೆ ಬಂದಿದ್ದೀನಿ. ಸೊ ಐ ಲವ್ ಲೇ. ಹೌದೌದು. ಸೊ ಸ್ವಲ್ಪ ಸ್ಮೈಲ್ ಕೊಟ್ರೆ ಇನ್ನೂ ಚಂದ ಇರ್ತದೆ ಬ್ರೋ. ಅಲ್ಲಿ 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 ಇದೆ. ಇಲ್ಲೆಲ್ಲ ನಮ್ಗಿಂತ ಮುಂಚೆನೆ ಒಂದೆಲ್ಲ ಸೆಟ್ ಆಗಿ ನಿಂತು ಬಿಟ್ಟಿದ್ದಾರೆ. ಜಸ್ಟ್ ಅ ಗ್ಲಿಮ್ಸ್ ಆಫ್ ಲೇ ಮಾರ್ಕೆಟ್. ಮಸ್ತ್ ಅನ್ಕೊಳ್ಳಿ, ಕ್ರೇಜಿ ಇದೆ ಅನ್ಕೊಳ್ಳಿ ಲೇ ಮಾರ್ಕೆಟು. ಇಲ್ಲಿ ಮೇಲೆ ಒಂದು ಕಾನ್ಸರ್ಟ್ ಎಲ್ಲ ನಡೀತಿದೆ. ಇನ್ನು ಚಂದ ಇದೆ. ಏನು ಪರ್ಚೇಸ್ ಮಾಡ್ತೀನಿ ಗೊತ್ತಿಲ್ಲ, ನೋಡುವ. ಕಮ್ಮಿಲಿ ಯಾವ್ದು ಸಿಗ್ತದೆ ಅದು ನಿಮಗೆ ತರ್ತೀನಿ, ಜಾಸ್ತಿ ಏನಿದೆ ಅದು ನಾನು ಇಟ್ಕೊಳ್ತೀನಿ. ಎಲ್ಲ ಫೋಟೋಶೂಟ್ ಆಯ್ತಾ ಇದೆ. ಸೊ ಲೆಟ್ ಮಿ ಎಕ್ಸ್ಪ್ಲೋರ್ ದ ಮಾರ್ಕೆಟ್. ಅವ್ರ ಫೋಟೋ ತೆಗಿತಾ ಇರಲಿ, ನಾವು ಮಾರ್ಕೆಟಿಗೆ ಹೋಗುವ. ನಾವು ಇವಾಗ ಮೋಮೋಸ್ ಅಂಟಲ್ಲಿದ್ದೀವಿ. ಇಲ್ಲಿಗೆ ಒಂದು ಮೋಮೋಸ್ ತಿಂದಿಲ್ಲ ಅಂದ್ರೆ ಹೆಂಗೆ ಹೇಳಿ. ದುರಂದರ್ ವಾಲಾ ಕೆಫೆ ಕೊಡ. ಇಲ್ಲಿ ಲದಾಖಿಗೆ ಒಂದು ಮೋಮೋಸ್. A few moments later. ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಕಾಲ ಸಂಚಾರಿಗಳೇ. ಇವತ್ತು ಡೇ 1 ಡೇ 2 ಹೇಳೋದಾಗೊತ್ತಿಲ್ಲ. ಬಟ್ ಇವತ್ತು ಆ್ಯಕ್ಚುಲಿ ರೈಡ್ ಶುರು ಆಗುತ್ತೆ. ನಿನ್ನೆ ಬೈಕ್ ಸಿಕ್ಕಿತ್ತಿಲ್ಲ, ಎಕ್ಲಮಟೈಸ್ ಆಯ್ತಾ ಇದ್ವಿ, ರೆಸ್ಟ್ ಮಾಡಿದ್ವಿ, ಇಲ್ಲೇ ಮಾರ್ಕೆಟ್ ಸುತ್ತಿದ್ವಿ. ಸೊ ಇವತ್ತಿಂದ ನಮ್ಮದು ಪಯಣ ಶುರು.
ಸೊ ಹಾಯ್ ಹಲೋ ನಮಸ್ತೆ ನಮಸ್ಕಾರ, ನಾನು ನಿಮ್ಮ ಕೊಡಗಿನ ಪುತ್ರ ಬೆಂಗಳೂರಿನ ಮಿತ್ರ ಯಕ್ಷಿತ್ ಗೌಡ ಪರಪ್ಪು. ದ ಕಾಲ ಸಂಚಾರಿ ಈಸ್ ಇನ್ ಲದಾಖ್. ಸೊ ಬನ್ನಿ ಲದಾಖ್ ಎಕ್ಸ್ಪ್ಲೋರ್ ಮಾಡುವ. ಬೆಳಗ್ಗೆ ಮುಂಜಾನೆ ಆ್ಯಕ್ಚುಲಿ 4 o'clock ಸನ್ರೈಸ್ ಆಗುತ್ತೆ, 4 to 5 o'clock ಸನ್ರೈಸ್ ಆಗುತ್ತೆ. ಸನ್ಸೆಟ್ ಆಗೋದು 7 o'clock ಟೈಮಿಗೆ. ಎಷ್ಟು ಡಿಫ್ರೆಂಟ್ ಇದೆ ನೋಡಿ ಅಲ್ಲಿಗೂ ಇಲ್ಲಿಗೂ. ಸೊ ಕಮ್ ಲೆಟ್ಸ್ ಎಕ್ಸ್ಪ್ಲೋರ್ ಲದಾಖ್. And then ready to ride? ಹಲೋ ನಮಸ್ಕಾರ. ಆಲ್ರೆಡಿ ಕನ್ನಡ ಫ್ಲಾಗ್ ಸೆಟಪ್ ಮಾಡ್ತಿದ್ದೀನಿ, ನೋಡುವುದು ಅಂತೇಳಿ ಹೋಗ್ತಾ ಇದ್ದೀವಿ. ಮುಂದೆ ಹರ್ಷಕ್ ಸರ್ ಇದ್ದಾರೆ, ಹಿಂದೆ ನಾನಿದ್ದೀನಿ. ಸೊ ಇಲ್ಲಿ 2 groups ಮಾಡಿದ್ದಾರೆ. ಒಂದು ಹರ್ಷಕ್ ಸರ್ದು ಗ್ರೂಪು, ಇನ್ನೊಂದು ಗ್ರೂಪು. ಸೊ ನಾನು ಹರ್ಷಕ್ ಸರ್ ಜೊತೆ ಇರ್ತೀನಿ. ಲೈವ್ ಅಂಡ್ ಎಕ್ಸ್ಕ್ಲೂಸಿವ್ ಟ್ರಾಫಿಕ್, ಸಣ್ಣ ರೋಡ್ಗಳು ಮಸ್ತಾಗಿದೆ ಮಾತ್ರ. ಲದಾಖ್ ಗಲ್ಲಿಯೊಳಗೂ ಬೈಕ್ ಓಡಿಸೋದು ಒಂಥರ ಖುಷಿ ಕೊಡ್ತಿದೆ. ಸೊ ಈಗ ನಮ್ಮ ಗ್ರೂಪ್ ಹತ್ರ ಹೋಗಿ ಬೈಕ್ ಅಲಾಟ್ಮೆಂಟ್ ಎಲ್ಲ ನೋಡ್ಕೊಳ್ವಾ. ಬನ್ನಿ ಲೆಟ್ಸ್ ಗೋ. ಅದಲ್ಲ ಸರ್ ರೂಟು ಇದು. ಸೊ ಅರ್ಲಿ ಮಾರ್ನಿಂಗ್ ಬೈಕ್ ಅಲಾಟ್ಮೆಂಟ್ ಆಯ್ತಾ ಇದೆ. One place, we'll go back and come back. After breakfast, we'll fuel up and then we'll do the local side. Okay. And these bikes, see, today is the testing. Yeah, testing day of the bike. So whatever the repairs if you feel it's there, please tell us. ಸೊ ಗ್ರೂಪ್ ರೈಡು ಆಲ್ಮೋಸ್ಟ್ 10 ಬೈಕ್ಸ್ ಹತ್ರ ಇದೆ. ನಾವು 2 ಗ್ರೂಪ್ ಮಾಡಿದ್ದೀವಿ. ಸೊ ಮೋರ್ ದನ್ 10 ಬೈಕ್ಸ್ ಇದೆ. ಮಸ್ತಾಗಿ ಅನಿಸ್ತಿದೆ. ಸೊ ಇಷ್ಟು ದೊಡ್ಡ ಗ್ರೂಪ್ ಅಲ್ಲಿ ಫಸ್ಟ್ ಟೈಮ್ ಹೋಗ್ತಿರೋದು ಅನ್ಕೊಳ್ತೀನಿ. ಸೊ ಕ್ರೇಜಿ. ಸೊ ತುಂಬಾ ಜನ ಕೇಳ್ಬೋದು, ಯಾಕೆ ಬೈಕು, ವೈ ನಾಟ್ ಕಾರ್ ಆರ್ ಎನಿ ಅದರ್ ವೆಹಿಕಲ್? ಲೇ ಅಲ್ಲಿ ಎಲ್ಲಾ ತರದಲ್ಲೂ ನೋಡ್ಬೋದು. ಈ ಕಾರಲ್ಲಿ ನೋಡಿದ್ರು ಒಂದೇ, ಬೈಕಲ್ಲಿ ನೋಡಿದ್ರು ಒಂದೇ. ಇನ್ ಮೈ ಒಪಿನಿಯನ್, ನೀವು ಕಾರಲ್ಲಿ ಬಂದಾಗ ಇಟ್ಸ್ ಲೈಕ್ ಯು ವಾಚಿಂಗ್ ಅ ಮೂವಿ. ಬಟ್ ಅದೇ ನೀವು ಬೈಕಲ್ಲಿ ಬಂದಾಗ ಯು ಆರ್ ಪಾರ್ಟ್ ಆಫ್ ದ ಮೂವಿ. ಸೊ ಈಗ ಹಿಂಗೆ ಫಸ್ಟು ನಮ್ಮ ಪಯಣ ಶಾಂತಿ ಸ್ತೂಪದ ಕಡೆ ಹೋಗ್ತದೆ. ಬನ್ನಿ ಶಾಂತಿ ಸ್ತೂಪನ ನೋಡೋಕೆ ಹೋಗುವ, ಹೆಂಗಿದೆ ಅಂತ ಶಾಂತಿಯಿಂದ ನೋಡುವ. ಕ್ರೇಜಿ ವ್ಯೂ ಅನ್ಕೊಳ್ಳಿ. ಇಲ್ಲಿಗ ಶಾಂತಿ ಸ್ತೂಪಕ್ಕೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ಲೆವೆಲ್ ವ್ಯೂ. ಇನ್ ದಿಸ್ ರೈಡ್ ಶಿ ಇಸ್ ಗೋಯಿಂಗ್ ಟು ಬಿ ಮೈ ಪಿಲಿಯನ್. ಮಡಿಕೇರಿಯ ಮುಸ್ತಫಾ ಹೆಸರು ಕಣ್ ಗೊತ್ತಿದ್ರೆ ಗೆಸ್ ಮಾಡಿ ಯಾರು ಅಂತ ಕಮೆಂಟ್ ತಿಳಿಸಿ. ಫೋಟೋಗ್ರಾಫರ್ ಕಾಣ್ತಾ ಇಲ್ಲ, ಎಲ್ಲಿ? ಫೇಮಸ್ ಗೌಡತ್ತಿ ವ್ಲಾಗರ್. ಈ ಟ್ರಿಪ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವಾಗ ನಾನು ಏನ್ ಮಾತಾಡ್ಲಿ? ಲುಕ್ ಎಟ್ ದ ವ್ಯೂಸ್ ತೋರಿಸ್bi ಅವ್ರಿಗೆ. ಆಯ್ತಲ್ಲ, ಇವಾಗ ಇಲ್ಲಿ ಬನ್ನಿ, ಮನೇಲಿ ಕುತ್ಕೊಂಡು ಏನು ಕತ್ತೆ ಕಾಯ್ತಾ ಇದ್ದೀರಾ? ಬನ್ನಿ ಆಚೆ, ದುಡ್ಡು ಕುಡುಕಿ ಆಚೆ ಬನ್ನಿ, ತಿರ್ಗಾಡಿ. ಸೀರಿಯಸ್ಲಿ. ಅಂಡ್ ವಿ ಹ್ಯಾವ್ ಅನ್ ಗ್ರೇಟ್ ಆರ್ಗನೈಸರ್ ಹಿಯರ್. ಓಕೆ, ಸೊ ಪ್ಲೀಸ್ ಮೀಟ್ ಹಿಮ್. ಆಲ್ ರೈಟ್, nomadic backpackers. Thank you for ಗಣಪತಿ ವೀರಿ ಮಡಿಕೇರಿ. ಎಲ್ಲ ಮಡಿಕೇರಿ. Yes, please contact me. Hey, all India, no Madikeri only. All India. ಮಡಿಕೇರಿ ಗಂಟೆ ಹೋಗೋದು ಸ್ಕೇಗಿ. ಗಂಟೆ ಹೋಗೋದು ಸ್ಕೇಗಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಇವತ್ತಿನ ಜೋಶು ಜಾಸ್ತಿ ಇದೆ, ಚಳಿನೂ ಜಾಸ್ತಿ ಇದೆ. ಇನ್ನು ಹೋಗ್ತಾ ಹೋಗ್ತಾ ಚಳಿ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಆಗೋದಿಲ್ಲ. ಸೊ ವಿ ಆರ್ ಗೆಟಿಂಗ್ ರೆಡಿ. ಅಡ್ವೆಂಚರಸ್ ಹೆಂಗಿರ್ತದೆ ಅಂತೇಳಿ ಹೆಂಗಿದ್ರೆ ನೀವು ನನ್ನ ವ್ಲಾಗಲ್ಲಿ ನೋಡ್ತೀರಾ. ಸ್ಟೇ ಟ್ಯೂನ್ಡ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ देखिए
Let me zoom you and show you the perfect view which we have here. ಮಸ್ತ್ ಅನ್ಕೊಳ್ಳಿ, ಇಲ್ಲಿಂದೊಂದು ಲದಾಖ್ದು ವ್ಯೂ ತೋರಿಸುವ ಟೌನದು. ದಿಸ್ ಈಸ್ ಹೌ ಇಟ್ ಲುಕ್ಸ್. ಇದೇ ಶಾಂತಿ ಸ್ತೂಪ. ದಿಸ್ ಈಸ್ ಗುಡ್ ಆ್ಯಂಡ್ ದ ವ್ಯೂ ಈಸ್ ನೆಕ್ಸ್ಟ್ ಲೆವೆಲ್ ಮಾತ್ರ. ಸೊ ನಾ ಫಾರ್ಮಲ್ಸ್ ಹಾಕಿದಾಗ ಹೆಂಗೆ ಕಾಣ್ತೀನಿ ಅದೇ ಥರ ಈ ವ್ಯೂನು ಕಾಣ್ತಿದೆ. Oh my god. ನೆಕ್ಸ್ಟ್ ಲೆವೆಲ್ ಇದೆ ಅಂದ್ಕೊಳ್ಳಿ ದ ವ್ಯೂ. ಆ್ಯಂಡ್ ಇಲ್ಲಿ ಶಾಂತಿ ಸ್ತೂಪ ಸಹ ಇದೇ ಶಾಂತಿ ಸ್ತೂಪ. ನೋಡುವ ಇಫ್ ನಮ್ಮ ಹರ್ಷಕ್ ಮಾಸ್ಟ್ರಿಗೆ ಇದರ ಇತಿಹಾಸ ಗೊತ್ತಿದೆಯಾ ಅಂತ. ಇದು ಮೈಕ. ಓ ಇದೆ ಅಂತ ಇದು ಶಾಂತಿ ಸ್ತೂಪ ಅಷ್ಟೇ. ಇದು ಮಾಡಿರೋ ರೀಸನ್ ಮತ್ತೆ ಹಂಗೆ ಸುಮ್ಮನೆ ಬೋರ್ ಆಯ್ತಿತ್ತು ಆ ಟೈಮಲ್ಲಿ ಅವರು. ಇಷ್ಟೇ ಹಿಸ್ಟ್ರಿ ಗೈಸ್. ನಮ್ಮ ಸರ್ ಹೇಳಿದ್ದಾರೆ ಬ್ರಹ್ಮ ಹೇಳಿದೊಂದು ಲೆಕ್ಕದಲ್ಲಿ ತಪ್ಪಾಗ್ಬೋದು, ನಮ್ಮ ಸರ್ ಹೇಳಿ ತಪ್ಪಾಗಲ್ಲ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಬನ್ನಿ ಇಲ್ಲಿ ಶಾಂತಿ ಸ್ತೂಪದೊಳಗೆ ಹೋಗುವ, ಹೇಗಿದೆ ನೋಡುವ. ಇಲ್ಲಿ ಏನು ಅಂತ ಹೇಳಿದ್ರೆ ನಮ್ಮದು ಪಾಪಗಳು ಕರ್ಮಗಳು ಎಲ್ಲ ಹೋಗುತ್ತೆ ಅಂತೇಳಿ ಒಂದು ಬಿಲೀಫ್ ಇದೆ ಇಲ್ಲಿ. ಕ್ಲಾಕ್ ವೈಸ್ ಸುತ್ಕೊ ಬಂದಾಗ ಆ ಬಿಲೀಫ್ ನಿಜನಾ ನೋಡುವ. ಜೀವನದಲ್ಲಿ ನಾನೇನು ಪಾಪ ಮಾಡೋಕ್ಕೆ ಚಾನ್ಸ್ ಇಲ್ಲ, ಬಟ್ ಸ್ಟಿಲ್ ಹೋಗುವ. ಸ್ಟೆಪ್ಸು ನೋಡಿ ಮಸ್ತಾಗಿ. ಇಲ್ಲಿ ಎಂಟ್ರೆನ್ಸಲ್ಲಿ ಅಶೋಕ ಚಕ್ರ ಥರ ಏನೋ ವಿಷಯ ಇದೆ. ಇಲ್ಲಿ ರೆಡಿ ಆಗಿಲ್ಲ. ಶೂಸ್ ಬಿಚ್ಚಿದಂಗೆ ಕಾಲು ಸಿಕ್ಕಾಪಟ್ಟೆ ಚಳಿ ಆಯ್ತಿದೆ. ನೆಕ್ಸ್ಟ್ ಲೆವೆಲ್ ಫೀಲ್ ಅಂದ್ಕೊಳ್ಳಿ. ಬನ್ನಿ, ಏನು ಮಾಡ್ತಿದ್ದೀರಾ ಇನ್ನು? ಇಟ್ಸ್ ಕ್ರೇಜಿ. ಆಲ್ರೆಡಿ ಇವರು ಪಾಪ ಮೋಕ್ಷ ಎಲ್ಲ ಮುಗಿಸಿದ್ದಾರೆ ಒಂದು ರೌಂಡ್ ಹೋಗಿ. ಇನ್ನು ನಾವೊಂದು ರೌಂಡ್ ಹೋಗುವ. ಸೊ ಎಲ್ಲ ಫೋಟೋದಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ವೆನ್ ಯು ಕಮ್ ಫಾರ್ ದ ಪ್ಲೇಸ್ ಲೈಕ್ ದಿಸ್, ನೀವು ಒಂದ್ಸಲ ಈ ಲೊಕೇಶನ್ನ ವಿಸಿಟ್ ಮಾಡಿ ಆಮೇಲೆ ಫೋಟೋದಲ್ಲಿ ಬ್ಯುಸಿ ಆಗಿ ಇರ್ತೀರಾ ಮ್ಯಾಮ್. ಇವ್ರದೆಲ್ಲ ಫೋಟೋ ಸೆಷನ್ ಆಯ್ತು. ನಿಮ್ಮ ಹತ್ರ ಡವ್ ಹೊಡಿತಾ ಇದ್ದಾರೆ ಇವಾಗ. ನಿಜ, ಬಟ್ ಕೆಲವೊಂದ್ಸಲ ನಾನು ಈ ಥರ ಕ್ಲಿಪ್ಸ್ನ ಕಟ್ ಮಾಡ್ತೀನಿ. In the beginning of the ride, how's the Josh, bro? Hi. It's high. Hi. Yeah. And this is our first spot. Amazing with a new team. And they are giving good memories, you know. That's a great part that I'm going to remember forever. Yo. Cheers, guys. Have fun. Subscribe. ಬನ್ನಿ, ಲೆಟ್ಸ್ ಹೆಡ್ ಬ್ಯಾಕ್ ಟು ದ ರೂಮ್ಸ್. ಸೊ ರೂಮಿಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಮೇಲೆ ಪುನಃ ನೆಕ್ಸ್ಟು ಮ್ಯಾಗ್ನೆಟಿಕ್ ಹಿಲ್ಲು, ಆಮೇಲೆ ಇನ್ನೂ 2-3 ಪ್ಲೇಸಸ್ ಇದೆ, ಅದನ್ನ ಕವರ್ ಮಾಡುವ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಇಂಡಿಯಾ ಫ್ಲಾಗು ಮೇಲೆ ಮೌಂಟೇನು ಮಸ್ತ್ 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 ಆಗಿದೆ. ಒಂಥರ ಗೂಸ್ ಬಂಪ್ಸ್ ಬರ್ತಿದ್ದಿತ್ತು ನೋಡೋದಿಗೆ. ಒಂದು ಬೆಸ್ಟ್ ವ್ಯೂ ಅಂತ ಹೇಳ್ಬೋದು, ಆ ಥರ ವ್ಯೂ ಇದು ಕೊಡ್ತಿದೆ. ನೋ ಹಾಂಕಿಂಗ್, ಹಾರ್ನ್ ಇಸ್ ಪ್ರೊಹಿಬಿಟೆಡ್. ಸೊ ಈ ತರ ಗ್ರೂಪ್ ರೈಡ್ ಹೋಗೋದಕ್ಕೆ ಮಿನಿಮಮ್ 10 to 15 ಮೀಟರ್ಸ್ ಡಿಸ್ಟೆನ್ಸ್ ಇರಬೇಕು. ಹತ್ರದಲ್ಲಿ ಇದ್ದೀವಿ ಅಂತಂದ್ರೆ ಜಿಗ್ಜಾಕ್ ಅಲ್ಲಿ ಇರಬೇಕು. ಯಾಕೆ ಅಂತಂದ್ರೆ ಮುಂದೆ ಒಂದು ಸಡನ್ ಬ್ರೇಕ್ ಹಾಕಿದ್ರೆ ದೆನ್ ದ ರಿಯಾಕ್ಷನ್ ಟೈಮ್ ವುಡ್ ಬಿ ಟೂ ಲೋ. Oh, sorry, all riders. ಅಲ್ಲ, ಅದು ಒಂದು ಲೇಡೀಸ್ ಕ್ಯಾಟಗರಿ. ಓಕೆ, ಇದು ಗೊತ್ತಾ, ಮಾರ್ನಿಂಗ್ ವಿ ಹ್ಯಾಡ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗೊತ್ತಾಯ್ತಾ ಯಾಕೆಂತ ಹೇಳಿ ಗೊತ್ತಾ? ಆ ರೀಸನ್. ಓಕೆ, ಸೊ ಮಾರ್ನಿಂಗ್ ವಾಸ್ ಜಸ್ಟ್ ಅ ಸ್ಯಾಂಪಲ್ ಆ್ಯಂಡ್ ಇಟ್ ವಾಸ್ ಹಾರಿಬಲ್ ಬಿಕಾಸ್ ವೈಲ್ ಕಮಿಂಗ್ ಬ್ಯಾಕ್ ಆಲ್ ವೆಂಟ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿಸ್ ಥಿಂಗ್. ಸೊ ಫಸ್ಟ್ ಥಿಂಗ್, ನೆವರ್ ಓವರ್ಟೇಕ್ ಮೀ. First thing, remember, never overtake me. And those who are bit slow, right, don't be behind me because you'll take the entire group behind. Yeah. Okay, so the person who's next to me should be fast and he'll be behind me. Vijo will be behind me. Okay, and slowly, if you find like if you're slow, just horn, like we'll slow down. Okay, as we don't have any walkie-talkies now, the only option is horning, that's all.
ಹಲೋ. ಸೊ ಇವಾಗಷ್ಟೇ ಫ್ಯೂಲ್ ಅಪ್ ಮಾಡ್ಕೊಂಡು ಸೈಟ್ ಸೀಯಿಂಗ್ ಹೊರಟಿದೀವಿ. ಸೊ ಯೂತಲ್ಲಿ ಲೋಕಲ್ ಆಗಿ ಸುತ್ತಾಡ್ತೀವಿ, ಮೇಜರ್ ಏನ್ ಸುತ್ತಾಡಕ್ ಹೋಯ್ತಿಲ್ಲ. ಪ್ರಾಬಬ್ಲಿ ಇವತ್ತೊಂದು ಮಾನೆಸ್ಟ್ರಿ, ಆಮೇಲೆ ಸಂಗಮ್, ಮ್ಯಾಗ್ನೆಟಿಕ್ ರೀಲ್ಸ್ ಅಲ್ಲೆಲ್ಲ ನೋಡಿರ್ತೀರ, ಬೈಕ್ ಹೋಗಿ ನಿಲ್ಸ್ತಾರೆ, ಆಮೇಲೆ ಅಲ್ಲೇ ನಿಂತು ಹೋಗಿರ್ತದೆ. ಅದನ್ನ ಇವತ್ತು ಎಕ್ಸ್ಪೆರಿಮೆಂಟ್ಸ್ ಮಾಡುವ, ಹೆಂಗಾಗುತ್ತೆ ಅಂತ, ನಿಜನಾ ಸುಳ್ಳ ಇಲ್ಲ ಏನು ಅಂತ. ಸೊ ಎಲ್ಲ ಫ್ಯೂಲ್ ತುಂಬಿಸ್ಕೊಳ್ತಾ ಇದ್ದಾರೆ. ತುಂಬಿಸಿ ಆದಂಗೆ ಲೆಟ್ಸ್ ಸ್ಟಾರ್ಟ್ ಅವರ್ ರೈಡ್. ದ ಫೇಮಸ್ ಗೌಡತ್ತಿ ಬ್ಲಾಗರ್ ಇಸ್ ಆಲ್ ಸೆಟ್ ಅಂಡ್ ನೋಡ್ಬೋದು. ದ ಲೇಡಿ ರೈಡರ್, ದ ಲೇಡಿ ಡಾನ್. ಓ, ಲೇಡಿ ಅಂತ ಪ್ರೂವ್ ಮಾಡ್ತಿದ್ದಾರೆ. ಬಟ್ ಶಿ ಇಸ್ ದ ಒನ್ ಅಂಡ್ ಓನ್ಲಿ ಗರ್ಲ್ ರೈಡರ್ ಇಲ್ಲಿರೋದ್ರಲ್ಲಿ. ಅವರೇ ಓಡಿಸ್ಕೊಂಡು ಬರ್ತಿದ್ದಾರೆ. ಹ್ಯೂಜ್ ಕ್ಲಾಪ್. ಸೊ ಇಲ್ಲೆಲ್ಲ ಫ್ಯೂಲ್ ಆಗ್ತಾ ಇದ್ದಾರೆ, ನೋಡ್ಬೋದು. ಸೊ ಇಲ್ಲಿ ಎಲ್ಲ ಸೆಟ್ ಆಗಿ ಕೂತಿದ್ದಾರೆ. ನಮ್ಮ ಮಾಸ್ಟರ್ಜಿಯಲ್ಲಿ ಪೇ ಮಾಡ್ತಿದ್ದಾರೆ. ಸೊ ಯು ಕ್ಯಾನ್ ಆಲ್ಸೋ ಜಾಯ್ನ್ ಅಸ್. ಸೊ ಪ್ಯಾಕೇಜ್ ಅಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರ್ತದೆ, ಫ್ಯೂಲ್ ಸಹ. ಫ್ಯೂಲ್ ಅಪ್ ಮಾಡ್ಕೊಂಡು ಹೊರಟಿವಿ. ಲದಾಖಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಸೀನರಿನೇ ಸೀನರಿ. ಎಲ್ಲ ಒಂಥರ ಡಿಫ್ರೆಂಟ್ ಲ್ಯಾಂಡ್ಸ್ಕೇಪ್, ಒಂಥರ ಖುಷಿ ಆಗುತ್ತೆ ನೋಡ್ತಾ ಇರುವಂತ ಅನ್ಸುತ್ತೆ. ಒಂಥರ ಮಸ್ತ್ ಪ್ಲೇಸ್ ಅನ್ಕೊಳ್ಳಿ. ಇಲ್ಲಿ ಬೈಕ್ ಓಡಿಸೋದು ಒಂಥರ ಕಷ್ಟ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರು ಅಲ್ಲಿ ಸೀನರಿ ಇದ್ದಾಗ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಓಡಿಸ್ಬೇಕು. ಸ್ವಲ್ಪ ಇದರ್ ಉದರ್ ಹೋಗಯ್ಯ ಅಥವಾ ಚಲಾ ಜಾಯಿಂಗಿ, ಅದೊಂದು ಸ್ವಲ್ಪ ಕಷ್ಟ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ ವ್ಯೂ. ಆ ಕಡೆ ಹೊಳೆ, ಈಗೇನೋ ಸಿಗ್ನಲ್ ಕೊಡ್ತಿದ್ದಾರೆ ಅಂತಂದರೆ ಗಾಡಿ ಬಂತು ಅಂತ ಅರ್ಥ. ಇದೊಂದು ಫಾಲೋ ಮಾಡ್ತೀವಿ ಗ್ರೂಪ್ ರೈಡಲ್ಲಿ, ಫಾಲೋ ಮಾಡಲೇಬೇಕು. ಸಿಗ್ನಲ್ ಕೊಡ್ತಾ ಇರ್ತಾರೆ ಮುಂದೆಂದು ಆಬ್ಸ್ಟಿಕಲ್ಸ್ ಇದ್ದಾಗ, ಎಲ್ಲ ಗಾಡಿಗಳಿದ್ದಾಗ. ಅದೊಂದು ಒಳ್ಳೆ ವಿಚಾರ, ನಮ್ಮ ಸೇಫ್ಟಿ ನಮಗೆ. ಬನ್ನಿ ಇವಾಗ ಸಂಗಮ್ ಪಾಯಿಂಟ್ದು ಒಂದು ರಿವರ್ ತೋರಿಸ್ತೀನಿ. ಸೊ 2 ರಿವರ್ ಇದೆ ಅಲ್ಲ, ಜನ್ಸ್ಕಾರ್ ಮತ್ತು ಸಿಂಧು ರಿವರ್ ಅಥವಾ ಇಂದೂಸ್ ರಿವರ್ ಅಂತಲೂ ಹೇಳ್ತಾರೆ. ಸೊ ಆ ಸಿಂಧು ರಿವರ್ನ ಈಗ ನೋಡುವ ಬನ್ನಿ. ಫುಲ್ ಬ್ಲೂ ಕಲರ್ಲಾಗಿ ಮಸ್ತಾಗಿರ್ತದೆ. ಬನ್ನಿ ಲೆಟ್ಸ್ ಸಿ. ರಿವರ್ ರಾಫ್ಟಿಂಗ್ ಆಪರ್ಚುನಿಟಿ ಇದೆ ಇಲ್ಲಿ. ರಿವರ್ ರಾಫ್ಟಿಂಗಿಗೆ ಹೋಗ್ಬೋದು ಬೇಕಾದರೆ, ಬಟ್ ನಾವೆಲ್ಲ ಗೇರ್ ಸೆಟಪ್ ಆಗಿರೋ ಕಾರಣ ನೋಡುವ ಯಾರು ಹೋಯ್ತಾರೆ ಅಂತ. ನಾನಂತೂ ಹೋಗೋದಿಲ್ಲ. ವ್ಯೂ ನೆಕ್ಸ್ಟ್ ಲೆವೆಲು. ರೈಡರ್ಸ್ ಎಲ್ಲ ಈಗ ರೆಸ್ಟ್ ಮಾಡ್ತಾ ಇದ್ದಾರೆ, ಫೋಟೋ ತೆಗಿತಾ ಇದ್ದಾರೆ. ಅಡಿಪೊಳಿ ಅಂತ ಹೇಳ್ಬೋದು. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಏನ್ ಫೋಟೋ ತೆಗೀರಿ ಅಂತ ಹೇಳಿದ? ಹಾ, ನೋಡ್ದೆ. ಸಂಘದಲ್ಲಿ ಸಂಘ ನೀರೇ ಕಾಣ್ತಿಲ್ಲ. 2 ಸೇರ್ತದಲ್ಲ, ಅದೆಲ್ಲಿ ಇನ್ನೂ ಹೋಗ್ಬೇಕು ಮುಂದೆ. ओके मास्टर जी, इस जगह के बारे में आप क्या बताना चाहते हो? बहुत अच्छे, बहुत जय मास्टर जी सर. ಮುಂದಿನ ಸಲನೂ ಕಪ್ಪು ನಮ್ದೇ, ಯಾವಾಗಲೂ ನಮ್ಮದೇ. ಇದೇ ನೋಡಿ ಸಂಗಮ್ ಪಾಯಿಂಟು. ಸೊ ಇಲ್ಲಿ 2 ರಿವರ್ಸ್ ಸೇರ್ತಿದೆ. ಒಂದು ಮಡ್ಡಿಶ್ ಆಗಿದೆ, ಇನ್ನೊಂದು ಗ್ರೀನಲ್ಲಿ ಇದೆ. ಸೊ ಆ ಮಡ್ಡಿಯಾಗಿ ಏನಿದೆ ಅದು ಜನ್ಸ್ಕಾರ್ ರಿವರು, ಈ ಕಡೆ ಗ್ರೀನಿಶಲ್ಲಿ ಏನಿದೆ ಅದು ಸಿಂಧು ರಿವರು. ಸೊ ಇದೆರಡು ಸೇರುವಂಥ ಜಾಗ ಸಂಗಮ್ ಪಾಯಿಂಟ್ ಅಂತ ಹೇಳ್ತೀವಿ. ಲೇಹ್ ಲದಾಖ್ ಆಫ್ ಸಂಗಮ್ ಪಾಯಿಂಟ್. ಇದು ಹಿಂಗೆ ಹರ್ಕೊಂಡು ಹೋಗಿ ಪಾಕಿಸ್ತಾನಿಗಾಗಿ ಹೋಗಿ ಆಮೇಲೆ ಅದು ಸಮುದ್ರ ಸೇರ್ತದೆ. ಸೊ ನೋಡಿ, ಇದೆ ಸಂಗಮ್ ಪಾಯಿಂಟ್ ಆಫ್ ಲೇಹ್ ಲದಾಖ್. ಪಾಪ ನಾನೊಂದು ವೀಡಿಯೋಗಾಗಿ ಒಂದು ಹೆಲ್ಮೆಟ್ಟು, 2 ಬ್ಯಾಗು, ಅವ್ರದ್ದೊಂದು ಹೆಲ್ಮೆಟ್ಟು, ಸೆಲ್ಫಿ ಸ್ಟಿಕ್ಕು ಎಲ್ಲ ಇಟ್ಕೊಂಡು ಕಷ್ಟಪಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. Because you are riding safely and taking me safely. ಅಷ್ಟೇ ಮತ್ತೆ. ಇದು ಕಟ್ಕೊಂಡು ಹೋಗ್ಬೇಕು ನಾವು ಎಲ್ಲ. ನಾವು ರೆಡಿಯಾಗಿ ಈ ಥರ ಕಟ್ಕೊಂಡು ಒಳಗೆ ಒಂದೇ ಫ್ರೇಮಲ್ಲಿ ಹಾಕ್ಬೋದು.
ಇವಾಗ ನಾವು ಗುರುದ್ವಾರಕ್ಕೆ ಬಂದಿದ್ದೀವಿ ಇಲ್ಲಿ ಹತ್ರ. ಇಲ್ಲಿ ನೋಡಿ ಕ್ಯೂಟ್ ಕ್ಯೂಟ್ ನಾಯಿ ಮರಿಗಳ ಆಟ.